ಬಾರಿ ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ಸುಕರಾಗಿದ್ದಾರೆ. ಇನ್ಫ್ಯಾಕ್ಟ್ ಬಜೆಟ್ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಬಜೆಟ್ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಲಾಸ್ಟ್ ಫ್ಯೂ ಡೇಸ್ ಇಂದ ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ರೈತರ ಜೊತೆಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಮಂಡಿ ನೋವಿನ ಮಧ್ಯೆ ಕೂಡ ರೈತರ ಜೊತೆಗೆ ಸಿಎಂ ಸಭೆಯನ್ನ ನಡೆಸಲಿಕ್ಕೆ ಅಂತ ಬಂದಂತಹ ಸಂದರ್ಭ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ವಿಪರೀತವಾಗಿ ಅವರಿಗೆ ಮಂಡಿ ನೋವಿತ್ತು. ಮಂಡಿ ನೋವಿನ ಕಾರಣ ಅವರು ಎಲ್ಲ ಅಧಿಕಾರಿಗಳನ್ನ ತಮ್ಮ ಅಧಿಕೃತ ನಿವಾಸಕ್ಕೆ ಕರೆಸ್ಕೊಂಡು ಅಲ್ಲೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಈಗ ಫೈನಲಿ ಸ್ವಲ್ಪ ಬೆಟರ್ ಆಗಿದೆ, ಚೇತರಿಕೆ ಕಾಣ್ತಾ ಇರೋದ್ರಿಂದ ಹೊರಗೆ ಹೋಗ್ಬೋದು ಅಂತ ಡಾಕ್ಟರ್ಸ್ ಹೇಳಿರೋದ್ರಿಂದ ಅವರು ಆಚೆ ಬಂದು ಮೀಟಿಂಗನ್ನು ಮಾಡುವಂತಹ ಸಂದರ್ಭ. ಸಿಎಂ ಸಿದ್ದರಾಮಯ್ಯ ಅವರು ಆಲ್ಮೋಸ್ಟ್ ಒಂದು 15 ದಿನ ಆಗಿತ್ತು ಈ ವಿಧಾನಸೌಧದ ಕಡೆಗೆ ಬಾರದೆ. 15 ದಿನಗಳಿಂದ ಕೂಡ ಈ ಆಡಳಿತಕ್ಕೆ ಸಂಬಂಧಪಟ್ಟಂಥ ಏನೇ ಕೆಲಸಗಳಿರ್ಬೋದು ಅಥವಾ ಏನೇ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನ ಕೂಡ ಮನೆಯಿಂದಲೇ ನಿಭಾಯಿಸ್ತಾ ಇದ್ರು. ಫೈನಲಿ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದ್ದ ಹಾಗೆ ಮತ್ತೆ ಬ್ಯಾಕ್ ಟು ವರ್ಕ್ ಅನ್ನೋ ರೀತಿಯಲ್ಲಿ ಕಂಡು ಬಂದಿದ್ದು. ಹೀಗೆ ಶಕ್ತಿಸೌಧ ವಿಧಾನಸೌಧಕ್ಕೆ ಬಂದಂತಹ ಸಂದರ್ಭ ಇವತ್ತು ರೈತರಿಂದ ಅವರಿಗಿರುವಂತಹ ಬೇಡಿಕೆ ಮತ್ತು ಸಮಸ್ಯೆಗಳ ಕುರಿತಂತೆ ಹಾಗೂ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಸಲ ಕೂಡ ಬಜೆಟನ್ನು ಮಂಡಿಸ್ಬಿಟ್ರೆ ಟೋಟಲ್ ಆಗಿ ಒಂದು 16ನೇ ಸಲ ದಾಖಲೆಯ ಬಜೆಟನ್ನು ಮಂಡಿಸ್ದಂಗೆ ಆಗ್ಬಿಡುತ್ತೆ ಸಿಎಂ ಸಿದ್ದರಾಮಯ್ಯ ಅವರು. ಬಟ್ ಇವತ್ತು ವೀಲ್ ಚೇರ್ನಲ್ಲಿ ಬಂದರು ಮಾತ್ರ, ಅದೊಂದು ಸ್ವಲ್ಪ ಬೇಸರದ ಸಂಗತಿ. ಬಟ್ ಆರೋಗ್ಯ ಎಲ್ರಿಗೂ ಆಗಾಗ ಏರುಪೇರು ಆಗ್ತಾ ಇರುತ್ತೆ, ಅದರಲ್ಲಿ ಏನೂ ಇಲ್ಲ ಹೊಸ ವಿಚಾರ.